ಹಲೋ, ಎಲ್ರಿಗೂ ನಮಸ್ಕಾರ. ಕ್ವಿಕ್ಕಾಗಿ ಒಂದು ಪೋಯಮ್ ಓದ್ಕೊಂಡು ಬರೋಣ. ಇದು ಜರ್ಮನ್ ಚಿಂತಕರಾದಂತಹ ಮಾರ್ಟಿನ್ ನಿಮೋಲರ್ ಅವರು ಬರೆದಂತಹ ಪೋಯಮ್ಮು. ಫಸ್ಟ್ ದೇ ಕೇಮ್ ಅಂತ ಇಂಗ್ಲೀಷಲ್ಲಿದೆ, ಕನ್ನಡದಲ್ಲಿ ಅನುವಾದ ಮಾಡಿ ಓದೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಮೊದಲು ಅವರು ಕಮ್ಯುನಿಸ್ಟರ್ನ ಹುಡ್ಕೊಂಡು ಬಂದರು. ನಾನೇನು ಮಾತಾಡಲಿಲ್ಲ, ಯಾಕೆಂದರೆ ನಾನು ಕಮ್ಯುನಿಸ್ಟ್ ಆಗಿರಲಿಲ್ಲ. ನಂತರ ಅವರು ಕಾರ್ಮಿಕ ಸಂಘದ ಮುಖಂಡರನ್ನು ಹುಡ್ಕೊಂಡು ಬಂದರು. ಆಗಲೂ ನಾನು ಧ್ವನಿ ಎತ್ತಲಿಲ್ಲ, ಯಾಕೆಂದರೆ ನಾನು ಕಾರ್ಮಿಕ ಸಂಘದ ಸದಸ್ಯ ಆಗಿರಲಿಲ್ಲ. ಅಂದೊಮ್ಮೆ ಅವರು ಯಹೂದಿಗಳನ್ನ ಹುಡ್ಕೊಂಡು ಬಂದರು. ನಾನು ಬಿಚ್ಚಲಿಲ್ಲ ನನ್ನ ಬಾಯಿನ. ಹೌದು, ಯಹೂದಿ ಆಗಿರಲಿಲ್ಲ ನಾನು. ಕೊನೆಗೊಮ್ಮೆ ಅವರು ನನ್ನನ್ನೇ ಹುಡ್ಕೊಂಡು ಬಂದರು. ಹಿಂದೆ ತಿರುಗಿ ನೋಡಿದೆ, ನನ್ನ ಪರವಾಗಿ ಮಾತಾಡೋದಕ್ಕೆ ಯಾರೂ ಉಳಿದಿರಲಿಲ್ಲ. ಈ ಪದ್ಯದ ಸಾರಾಂಶ ಇಷ್ಟೇ. ಎಲ್ಲೋ ಯಾರಿಗೋ ಅನ್ಯಾಯ ಆಗ್ತಿದೆ ಅಂತ ಅಂದಾಗ ಅದಕ್ಕೂ ಆ ವ್ಯಕ್ತಿಗೂ ನಮಗೂ ಸಂಬಂಧ ಇಲ್ಲ ಅಂತ ನಾವು ಧ್ವನಿ ಎತ್ತದೇ ಇದ್ದರೆ, ನಾಳೆ ಅದೇ ಅನ್ಯಾಯ ನಮ್ಮನೆ ಬಾಗಿಲಿಗೆ ಹುಡ್ಕೊಂಡು ಬಂದಾಗ ನಮ್ಮ ಪರವಾಗಿ ಮಾತಾಡೋದಕ್ಕೂ ಕೂಡ ಯಾರೂ ಉಳಿದಿರೋಲ್ಲ ಅನ್ನೋದು. ಇದನ್ನು ಯಾಕೆ ಇವಾಗ ಓದ್ತಾ ಇದ್ದೀನಿ ಅಂತ ಅಂದರೆ, ಇತ್ತೀಚಿನ ದಿನಗಳಲ್ಲಿ ನೀಟ್ ಎಕ್ಸಾಮಿನೇಷನ್ ವಿಷಯವಾಗಿ ನಡೀತಾ ಇರೋ ಪ್ರೊಟೆಸ್ಟ್ಗಳಾಗಲಿ, ಹೋರಾಟಗಳಾಗಲಿ ಏನು ನಡೀತಿದೆ, ಇದಕ್ಕೆ ತುಂಬ ಚೆನ್ನಾಗಿ ರಿಲೇಟ್ ಆಗುತ್ತೆ ಅಂತ ಅನ್ನಿಸ್ತು. ಯಾಕಂದರೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಜನ ನೀಟ್ ಎಕ್ಸಾಮಿನೇಷನ್ನಲ್ಲಿ ವಿದ್ಯಾರ್ಥಿಗಳಿಗಾಗಿರೋ ಅನ್ಯಾಯಗಳಿಗೆ ಪ್ರತಿಭಟಿಸಿ ಮಾತಾಡಿದ್ದನ್ನು ನೋಡಿದೆ. ಅವರಿಗೆ ತುಂಬ ಜನ ಬ್ಯಾಡ್ ಆಗಿ ಕಾಮೆಂಟ್ ಮಾಡಿದ್ದು, ಅಥವಾ ನೀವಿಲ್ಲಿ ಕುತ್ಕೊಂಡು ವಾಯ್ಸ್ ರೇಸ್ ಮಾಡಿಬಿಟ್ರೆ ಏನಲ್ಲಿ ಸಿಸ್ಟಮ್ ಚೇಂಜ್ ಆಗಲ್ಲ ಅಂತ ಟೀಕ್ಸಿದ್ದು, ಇದನ್ನೆಲ್ಲ ಗಮನಿಸಿದಾಗ ನನಗನ್ನಿಸ್ತು, ನಾವು ವಾಯ್ಸ್ ರೇಸ್ ಮಾಡೋದ್ರಿಂದ ಸಿಸ್ಟಮ್ ಚೇಂಜ್ ಆಗುತ್ತೋ ಇಲ್ವೋ, ಅಟ್ಲೀಸ್ಟ್ ಒಂದು ಅನ್ಯಾಯದ ವಿರುದ್ಧವಾಗಿ ಮಾತಾಡಿ ಜನರಿಗೆ ಜಾಗೃತಿ ಮೂಡಿಸೋ ಕೆಲಸನಾದ್ರೂ ಮಾಡಬೇಕು ಅಂತ ನಂಗೆ ಅನ್ನಿಸ್ತು. I think this is the right time to break our silence against the corrupted educational system of our country. So, ನಿಮ್ಮ ಅಭಿಪ್ರಾಯನ ನೀವು ತಿಳಿಸಿ. I just shared my opinion. Thank you.